ಈ ಕಟ್ಟಡ ನಿರ್ಮಾಣಕ್ಕೋಸ್ಕರ ಕಬ್ಬಿಣವನ್ನು ಖರೀದಿ ಮಾಡತಕ್ಕಂಥ ಗುತ್ತಿಗೆದಾರರು ಮತ್ತು ಹಾರ್ಡ್ವೇರ್ ಅಂಗಡಿ ಮಾಲೀಕರು ಎಚ್ಚರವಾಗಿರಿ. ಯಾಕೆಂದರೆ ನೇರವಾಗಿ ಕಾರ್ಖಾನೆಯಿಂದ ಕಬ್ಬಿಣದ ರಾಡ್ ಖರೀದಿ ಮಾಡುವವರ ಜೇಬಿಗೆ ಖದೀಮರು ಕನ್ನ ಹಾಕಿ ಕತ್ತರಿ ಹಾಕ್ತಾ ಇದ್ದಾರೆ. ಕೊಪ್ಪಳದಲ್ಲಿ ನಡೀತಾ ಇದ್ದ ಈ ಕಳ್ಳತನ ಮಾಫಿಯಾದ ಕುರಿತು ಒಂದು ರಿಪೋರ್ಟ್ ಇದೆ, ನೋಡೋಣ. ಕಟ್ಟಡ ಗುತ್ತಿಗೆದಾರರೇ ಎಚ್ಚರ ಎಚ್ಚರ. ಕೊಪ್ಪಳದಲ್ಲಿ ತಲೆ ಎತ್ತಿದೆ ಐರನ್ ಮಾಫಿಯಾ. ಕಣ್ಣಿದ್ದರೂ ಕುರುಡಾದ ಪೊಲೀಸ್ ಅಧಿಕಾರಿಗಳು. ಹೌದು, ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಗ್ರಾಮ ಸೇರಿ ಹಲವೆಡೆ ಕಬ್ಬಿಣ ಕಳ್ಳತನದ ಮಾಫಿಯಾ ನಡೀತಾ ಇದೆ. ಕಾರ್ಖಾನೆಯಿಂದ ಲೋಡ್ ಆಗುವ ಲಾರಿಗಳು ನೇರವಾಗಿ ನಿಗದಿತ ಸ್ಥಳ ತಲುಪುತ್ತಿಲ್ಲ, ಬದಲಿಗೆ ಕಳ್ಳರ ಅಡ್ಡೆ ತಲುಪುತ್ತದೆ. ಖದೀಮರು ಲಾರಿಯಲ್ಲಿ 1 ರಿಂದ 3 ಟನ್ ಕಬ್ಬಿಣವನ್ನ ಕದ್ದು ಯಥಾವತ್ತಾಗಿ ರಾಡ್ಗಳ ಕಟ್ಟಿಗೆ ಸೇರಿಸಿ ದಂಧೆ ಮಾಡುತ್ತಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ವಿವಿಧ ಅಳತೆಯ ಕಬ್ಬಿಣ ಖರೀದಿ ಮಾಡುವವರಿಗೆ ಪ್ರತಿ ಲೋಡ್ಗೆ 2 ರಿಂದ 3 ಟನ್ ಕಡಿಮೆ ತೂಕ ನೀಡಲಾಗುತ್ತದೆ. ಕಾರ್ಖಾನೆಯಲ್ಲಿ ಕಬ್ಬಿಣದ ಕಟ್ಟಿಗೆ ಹಾಕುವ ಟ್ಯಾಗ್ ಮೇಲೆ ವಿಶ್ವಾಸವನ್ನ ಇಟ್ಟು ಕಬ್ಬಿಣ ಖರೀದಿ ಮಾಡುವವರು ಮೋಸ ಹೋಗುತ್ತಿದ್ದಾರೆ. ಕಾರ್ಖಾನೆ ನೌಕರರು ಲಾರಿ ಮಾಲೀಕರಿಂದ ಮಾಫಿಯಾ. ಕೆಲ ರಾಜಕೀಯ ನಾಯಕರ ಪ್ರಭಾವದಲ್ಲಿ ಕಳ್ಳ ವ್ಯವಹಾರ. ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಯ ಕಬ್ಬಿಣ ಉತ್ಪಾದನಾ ಕಾರ್ಖಾನೆಯಿಂದ ಲೋಡ್ ಆಗುವ ವಾಹನ ಅವಲಂಬಿಸಿ ಕಬ್ಬಿಣ ಕಳ್ಳತನ ಮಾಫಿಯಾ ತಲೆ ಎತ್ತಿದೆ. ಕಳೆದ 4-5 ವರ್ಷಗಳಿಂದ ಕೊಪ್ಪಳ ತಾಲೂಕಿನ ಹಲವೆಡೆ ಕಳ್ಳರ ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಾ ಇದೆ. ಈ ಮಾಫಿಯಾದಲ್ಲಿ ಕಾರ್ಖಾನೆಯ ಕೆಲ ನೌಕರರು, ಲಾರಿ ಮಾಲೀಕರು ಮತ್ತು ಕಳ್ಳರ ಗ್ಯಾಂಗ್ ಸೇರಿಕೊಂಡಿದೆ. ತಾಲೂಕಿನ ಪ್ರಮುಖ ರಾಜಕೀಯ ನಾಯಕರ ಪ್ರಭಾವದ ನೆರಳಿನಲ್ಲೇ ಕಳ್ಳ ವ್ಯವಹಾರ ನಡೀತಾ ಇದೆ ಎನ್ನಲಾಗಿದೆ. ಸದ್ಯ ಕಬ್ಬಿಣದ ಬೆಲೆ 58 ರಿಂದ 70 ರೂಪಾಯಿ ಪ್ರತಿ ಕೆಜಿಗೆ ಇದೆ. ಒಂದು ಟ್ರಾಲಿಯಿಂದ ಕೇವಲ 2 ಟನ್ ಕಳ್ಳತನ ಮಾಡಿದ್ರು ಅದರ ಬೆಲೆ ಕನಿಷ್ಠ 1.20 ಲಕ್ಷ ಆಗಲಿದೆ. ಗಂಗಾವತಿಯ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ವಡ್ಡರಹಟ್ಟಿ ಗ್ರಾಮದಲ್ಲಿ ದೊಡ್ಡ ಶಾಲೆ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದು, ಕಾರ್ಖಾನೆಯಿಂದ ಕಬ್ಬಿಣ ಖರೀದಿ ಮಾಡಿದ್ರು. ಚಾಲಕನಿಗೆ ಗೊತ್ತಾಗದಂತೆ ಕಾರ್ಖಾನೆಯಿಂದ ಲಾರಿ ಹಿಂಬಾಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.